ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಆಗಸ್ಟ್ 2026 ಆಗಸ್ಟ್ ಮಂತಲ್ಲಿ ಬಂದಂತಹ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂತಹ ಎಲ್ಲ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ವಿಲೇಜ್ ಅಕೌಂಟೆಂಟ್ ಆಗಲಿ, ಲ್ಯಾಂಡ್ ಸರ್ವೇರ್ ಆಗಲಿ, ಇನ್ನೂ 2 ತಿಂಗಳ ಟೈಮ್ ಇದೆ. 2 ತಿಂಗಳಲ್ಲಿ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಆದರೆ ಎಕ್ಸಾಮ್ ಏನು ಕೇಳ್ತಾ ಇದೆ, ಕ್ವಶನ್ಸ್ ಯಾವ ರೀತಿ ತೆಗಿತಾ ಇದ್ದಾರೆ, ಅದರ ಬೇಸಿಸ್ ಮೇಲೆ ನೀವು ಸ್ಟಡಿ ಮಾಡಬೇಕು. ಮೊದಲು ಕಮ್ಯುನಿಕೇಷನನ್ನು ಮೊದಲು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಕಮ್ಯುನಿಕೇಷನ್ನು ಸಿಲಾಬಸ್ಸು ಸ್ವಲ್ಪ ಇದೆ, ಅದು ಸ್ಕೋರಿಂಗ್ ಇದೆ. ನಾನು ವಿಲೇಜ್ ಅಕೌಂಟೆಂಟಿಗೆ ಸ್ಟಡಿ ಮಾಡುವಾಗ ನಾನು ಓದಿದಂಥ ನೋಟ್ಸ್ ಇದೆ, ಅದನ್ನು ನಿಮಗೆ ಕೊಡ್ತೀನಿ. ಇವಾಗ ಡ್ಯೂಟಿ ಟೈಮಲ್ಲಿ ಫ್ರೀ ಟೈಮ್ ಸಿಕ್ಕಾಗ ನಾನು ನಿಮಗೆ ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಮ್ಯಾಗ್ಝಿನಲ್ಲಿ ಏನು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ಸ್ಟಡಿ ಮಾಡ್ತಾ ಹೋಗಬೇಕು. ನಿಮಗೆ ತೋರಿಸ್ತೀನಿ ಏನೇನು ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ ಅಂತ. ನೋಡಿ, ಅಬೌಟ್ ಮೀ, ನಾನು ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪ್ರೇಷನ್ನ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FDA 82, ವಿಲೇಜ್ ಅಕೌಂಟೆಂಟ್ 87, WRD 80. ಇವಾಗ ವಿಲೇಜ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ನೋಟ್ಸ್ಗಳಾಗಲಿ, ಕಮ್ಯುನಿಕೇಷನ್ಸ್ ಆಗಲಿ, GK ಆಗಲಿ, ಮತ್ತು ಜನವರಿಯಿಂದ ಆಗಸ್ಟ್ವರೆಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್, ಮತ್ತು ಏನಾದರೂ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ, ಏನೇ ಡೌಟ್ಸ್ಗಳಿದ್ದರೆ, ಏನೇ ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗಲ್ಲೊಂದು ಮೆಸೇಜ್ ಮಾಡಿರಿ, ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ನೀವು ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಮಾಡಿದರೆ ಮಾತ್ರ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಅದನ್ನು ಯಾವ ರೀತಿ ಓದಬೇಕು, ಏನೇ ಡೌಟ್ ಇದ್ದರೂ ಖಂಡಿತ ಹೆಲ್ಪ್ ಮಾಡ್ತೀನಿ. ಅದರ ತಕ್ಕಂತೆ ನೀವು ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು. ಯಾವ್ದಾದ್ರು ಸೀರಿಯಸ್ ಕ್ಯಾಂಡಿಡೇಟ್ ಇದ್ದರೆ ಮಾತ್ರ ನನಗೆ ಮೆಸೇಜ್ ಮಾಡಿ. ಮೊದಲನೇದು ಕರೆಂಟ್ ಅಫೇರ್ಸು ಇಂಪಾರ್ಟೆಂಟು. ಮಿಷನ್ ಆಗಮನ. ದೇಶದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 ಉಡಾವಣೆ. ಹೈದರಾಬಾದ್ ಮೂಲದ ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆ ಉಡಾವಣೆ ಮಾಡಿದೆ. ಈ ಮ್ಯಾಗ್ಝಿನಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಇದೆಯಲ್ಲ, ನಾನು ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನಲ್ಲಿ ಏನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ಸಪ್ರೇಟಾಗಿ ಎತ್ತಿಬಿಟ್ಟು ಟೈಪ್ ಮಾಡಿರೋದು. ಅಂದರೆ ಇಲ್ಲಿ ಬಂದಂತಹ ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ಸಪ್ರೇಟಾಗಿ ಟೈಪ್ ಮಾಡಿದ್ದೀನಿ. ಅಂದರೆ ಪ್ರತಿಯೊಂದು ಟಾಪಿಕ್ ಮೇಲೆ ಕೂಡ ಇಂಪಾರ್ಟೆಂಟ್ MCQಸ್ಗಳನ್ನು ಹಾಕಿರುತ್ತೇನೆ. ನೋಟ್ಸ್, ನಂದು ಕರೆಂಟ್ ಅಫೇರ್ಸ್ ನೋಟ್ಸು ಈ ರೀತಿ ಇರುತ್ತದೆ. ನಾನು ಓದುವಾಗ ಇದೇ ರೀತಿ ನೋಟ್ಸ್ಗಳನ್ನು ಮಾಡಿಕೊಂಡಿದ್ದೆ. ನಿಮಗೆ ತೋರಿಸ್ತೀನಿ. ಆಗಸ್ಟ್ 2026 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆ್ಯಂಡ್ MCQs ಆನ್ ಈಚ್ ಟಾಪಿಕ್. ಅಂದರೆ ಪ್ರತಿಯೊಂದು ಟಾಪಿಕ್ ಮೇಲೆ ಕೂಡ ನಾನು 5 ಸರಳ ಪ್ರಶ್ನೆ, 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. ಇಷ್ಟು ಇಂಪಾರ್ಟೆಂಟ್. ಇಲ್ಲಿ ನೋಡಿ ಏನಪ್ಪ ಅಂತಂದರೆ, ಮಿಷನ್ ಆಗಮನ, ದೇಶದ ಮೊದಲ ಖಾಸಗಿ ಆರ್ಬಿಟರ್ ರಾಕೆಟ್ ವಿಕ್ರಮ್ 1. ಇದು KA ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ಸ್ ಕೇಳ್ತಾವ್ರೆ ಅದೇ ರೀತಿಯಲ್ಲಿ ನಾನು ಈ ಕರೆಂಟ್ ಅಫೇರ್ಸನ್ನು ನಾನು ರೆಡಿ ಮಾಡಿರೋದು. ಇಲ್ಲಿ ನೋಡಿ, ಯೋಜನೆಯ ಹೆಸರು. ಈ ರೀತಿ ಇಲ್ಲಿ ಬಾಕ್ಸಲ್ಲಿ ಕೊಟ್ಟಾಗ ನಿಮಗೇನಾಗುತ್ತೆ, ಡೈರೆಕ್ಟಾಗಿ ಅರ್ಥ ಆಗುತ್ತೆ. ಯೋಜನೆ ಹೆಸರು ಮತ್ತು ಸಂಸ್ಥೆ. ಯೋಜನೆ ಹೆಸರೇನು? ಮಿಷನ್ ಆಗಮನ. ಸಂಸ್ಥೆ ಯಾವುದು ಅಂದರೆ ಸ್ಕೈ ರೂಟ್ ಏರೋಸ್ಪೇಸ್. ಇಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್ ಎಲ್ಲಿದೆ? ಹೈದರಾಬಾದಿನಲ್ಲಿದೆ. ಇದು ದೇಶದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್. ಇದು ನಿಮಗೆ ನೆನಪಿರಲಿ. ದೇಶದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ಯಾವುದು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ಯಾವುದು? ಮಿಷನ್ ಆಗಮನ. ನೆಕ್ಸ್ಟ್ ಉಡಾವಣೆ ವಿವರ, ಉಡಾವಣೆಯ ದಿನಾಂಕ ಮತ್ತು ಎಲ್ಲಿಂದ, ಯಾವ ಸ್ಥಳದಿಂದ ಉಡಾವಣೆ ಮಾಡಿದ್ರು ಕೇಳ್ತಾರೆ. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಶ್ರೀಹರಿಕೋಟ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ರಾಕೆಟ್ ತಾಂತ್ರಿಕ ವಿವರಗಳು. ರಾಕೆಟ್ ಹೆಸರು ಏನು ಮತ್ತು ಅದು ಎಷ್ಟು ಮೀಟರ್ ಎತ್ತರ ಇದೆ, ಎಷ್ಟು ಪೇಲೋಡ್ ಸಾಮರ್ಥ್ಯ ಏನಿದೆ ಮತ್ತು ತಾಂತ್ರಿಕ ವೈಶಿಷ್ಟ್ಯತೆ ಏನಿದೆ. ಈ ರೀತಿ ನೋಟ್ಸ್ ಈ ರೀತಿ ಇರುತ್ತದೆ. ನಿಮಗೆ ಜನವರಿಯಿಂದ ಜುಲೈವರೆಗೆ ಏನಾದರೂ ಕರೆಂಟ್ ಅಫೇರ್ಸ್ಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗಲ್ಲೊಂದು ಮೆಸೇಜ್ ಮಾಡಿರಿ. ಈ ರೀತಿ ಎಕ್ಸ್ಪ್ಲನೇಷನ್ ಇರುತ್ತದೆ. ಇಂಪಾರ್ಟೆಂಟನ್ನು ಈ ರೀತಿ ರೆಡ್ ಪೆನ್ನಿನಿಂದ ಹೈಲೈಟ್ ಮಾಡಿರುತ್ತೇನೆ ಮತ್ತು ಅಂಡರ್ಲೈನ್ ಕೂಡ ಹಾಕಿರುತ್ತೇನೆ. ಇಷ್ಟು ಇಂಪಾರ್ಟೆಂಟು ಇದೆ. ಒಂದು ಸೆಕೆಂಡ್ ನೋಟ್ಸನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಟಾಪಿಕ್ ಮೇಲೆ ಇಂಪಾರ್ಟೆಂಟು MCQಸ್ಗಳು. ಒಂದು ಸೆಕೆಂಡು. ಇದು ವಿಲೇಜ್ ಅಕೌಂಟೆಂಟು ಸಿಲಾಬಸ್ಸು. ನೀವು ಏನೇ ಎಕ್ಸಾಮ್ಗೆ ಸ್ಟಡಿ ಮಾಡಿದರೆ ಈ ಸಿಲಾಬಸ್ ಪ್ರಕಾರನೇ ಸ್ಟಡಿ ಮಾಡಬೇಕು. ಇವರು ಸಿಲಾಬಸ್ಸಲ್ಲಿ ಏನೇನು ಮೆನ್ಷನ್ ಮಾಡಿದ್ರಲ್ಲ
ಮೊದಲು ಅದನ್ನ ನೀವು ಕವರ್ ಮಾಡ್ಕೊಂಬಿಡಿ. ಇಲ್ಲಿ ನನ್ನ ಹತ್ರ ನಿಮಗೆ ನೋಟ್ಸ್ ಕೆಳಗಡೆ ಕಮ್ಯುನಿಕೇಷನ್ ನೋಟ್ಸ್ ಇದೆ, ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ 3 ಇದೆ ಮತ್ತು ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ 30 MCQಸ್ಗಳನ್ನು ಹಾಕಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಟ್ಸ್ ಏನಂದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಇದು ನನ್ನ ಹತ್ರ MCQs ಇದೆ. ಈ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ MCQs ಮಾಡಿದ್ದೀನಿ. ಅದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತಹ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು. ಇಷ್ಟು ಇಂಪಾರ್ಟೆಂಟ್ ಇದು ನೋಟ್ಸ್ ಇದೆ. ನೆಕ್ಸ್ಟ್ ಕರ್ನಾಟಕ ಪರಿಸರ ಸಂಬಂಧಪಟ್ಟಂಥ ಅಭಿವೃದ್ಧಿ ಸಂಸ್ಥೆ ಇದು ಕುರಿತು ವಿಷಯಗಳು. ಇದೆಲ್ಲನೂ ನೋಟ್ಸ್ಗಳು ಉಂಟು ಮತ್ತು ಕಮ್ಯುನಿಕೇಷನ್ ನೋಟ್ಸ್ ಇದೆ. ನಿಮಗೆ ಏನಾದರೂ ನೋಟ್ಸ್ಗಳು ಬೇಕಾದರೆ, ಕಮ್ಯುನಿಕೇಷನ್ ನೋಟ್ಸ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ನನಗಲ್ಲೊಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಮತ್ತು ಲ್ಯಾಂಡ್ ಸರ್ವೇಯರಿಗೆ ಯಾರಾದರೂ ಸ್ಟಡಿ ಮಾಡ್ತಾಯಿದ್ರೆ ಲ್ಯಾಂಡ್ ಸರ್ವೇರ್ದು ಸ್ಪೆಸಿಫಿಕ್ ಪೇಪರ್ದು ನೋಟ್ಸ್ ಕೂಡ ಉಂಟು. ನಿಮಗೆ ಬೇಕಾಗಿದ್ದರೆ ಅದನ್ನು ಕೂಡ ಕಳಿಸ್ಕೊಡ್ತೀನಿ, ನನಗೊಂದು ಮೆಸೇಜ್ ಮಾಡಿರಿ. ನೆಕ್ಸ್ಟ್ ಇಂಪಾರ್ಟೆಂಟು ಇದು ಕವರ್ ಆಯಿತು. ಇವಾಗ ಒತ್ತೊಯ್ಯುವ ಉಪಗ್ರಹ ಯಾವುದು? ಗ್ರಹ ಸ್ಪೇಸ್ನ ಉಪಗ್ರಹ ಭಾರತೀಯ ಭೂ ಪರಿವೀಕ್ಷಣಾ ನ್ಯಾನೋ ಸ್ಯಾಟಲೈಟು. ಎರಡನೇದು ಕಾಸ್ಮೋಸರ್ ಉಪಗ್ರಹ ಭಾರತೀಯ ಬಾಹ್ಯಾಕಾಶ ಕಸ ತೆಗೆಯುವ ಕಂಪನಿ. ಮೂರನೇದು ಡಿ-ಕ್ಯೂಬ್ ಮತ್ತು ಸ್ಕೈ ರೂಟ್ ಸ್ಕೋಪ್ ಮತ್ತು ಇದು ಉಪಗ್ರಹಗಳು. ಇಷ್ಟು ಇಂಪಾರ್ಟೆಂಟು. ಇನ್ನೊಂದು ವಿಶೇಷತೆ ಮತ್ತು ಕಲಾಕೃತಿಗಳು. ಪ್ರಧಾನಿ ಮೋದಿ ಕೈ ಬರಹದ ಪತ್ರ. ಪ್ರಧಾನಿಯವರ ಕೈ ಬರಹದಲ್ಲಿ ಒಂದೇ ಮಾತರಂ ಎಂದು ಬರೆದು ಪೋಸ್ಟ್ ಕಾರ್ಡ್ ಎಂದು ಇಂಪಾರ್ಟೆಂಟ್ ನೆನಪಿರಲಿ. ವಜ್ರದ ಕಲಾಕೃತಿ ಕ್ಲಾಸಿಕ್ ಬ್ಲೂಮ್ ಬೆಂಗಳೂರಿನ ಸಂಜನಾ ತಯಾರಿಸಿದ 32 ಕೃತಕ ವಜ್ರದ. ಇಷ್ಟು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟು. ಇದು ಮೌಲ್ಯ ಏನು ಇಂಪಾರ್ಟೆಂಟ್ ಅಲ್ಲ, ಇದಿಷ್ಟು ಇಂಪಾರ್ಟೆಂಟು. ಸ್ಕೈ ರೂಟ್ ಸಂಸ್ಥೆಯ ಹಿನ್ನೆಲೆ. ಸ್ಕೈ ರೂಟ್ ಸಂಸ್ಥೆಯ ಹಿನ್ನೆಲೆ ಸ್ಥಾಪನೆಯಾದಂಥ ವರ್ಷ, ಸ್ಥಾಪಕರು ಯಾರು? ಇಸ್ರೋ ಮಾಜಿ ವಿಜ್ಞಾನಿಗಳಾದ ಪವನ್ ಕುಮಾರ್ ಚಂದನ್ ಮತ್ತು ನಾಗ್ ಭಾರತ್ ಢಾಕಾ ಅವರು. ಇಂಪಾರ್ಟೆಂಟು, ಇದು ಸ್ವಲ್ಪ ಓದ್ಕೊಳ್ಳಿ. 2022ರಲ್ಲಿ ವಿಕ್ರಮ್ ಎಸ್ ಹೆಸರಿನ ರಾಕೆಟ್ ಮೂಲಕ ಭಾರತದ ಮೊದಲ ಖಾಸಗಿ ಉಪಗ್ರಹ ಉಡಾಯಿಸಿದ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಇಂಪಾರ್ಟೆಂಟು. ಹಿನ್ನೆಲೆ ಸ್ವಲ್ಪ ಓದ್ಕೊಳ್ಳಿ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ವಿಕ್ರಮ್ 1 ಹೆಸರನ್ನು ನೀಡಲಾಗಿದೆ. ನೋಡಿ, ಇದೇ ಟಾಪಿಕ್ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದರೆ ಯಾವ ರೀತಿ ಕೇಳ್ತಾರೆ ಅಂತಂದರೆ, ನಾನು ಪ್ರತಿಯೊಂದು ಟಾಪಿಕ್ ಮೇಲೆ 5 ಪ್ರಶ್ನೆಗಳನ್ನು ಸರಳ ಪ್ರಶ್ನೆ ಹಾಕಿರ್ತೀನಿ, 5 ಕ್ವಶನನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಹಾಕಿರ್ತೀನಿ. ಯಾಕಂದರೆ KE ಡಿಪಾರ್ಟ್ಮೆಂಟು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಕೇಳುತ್ತದೆ. ಅದಕ್ಕೋಸ್ಕರ 5 ಸರಳ ಪ್ರಶ್ನೆ, 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್. ಅಂದರೆ ಟೋಟಲಾಗಿ ಒಂದು ಟಾಪಿಕ್ ಮೇಲೆ 10 MCQಸ್ಗಳಿರ್ತವೆ. ಅವು ಇಂಪಾರ್ಟೆಂಟ್. ಇವು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಇಂತಹ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡಿಬಿಟ್ಟು ಕ್ವಶನ್ಸನ್ನು ಹಾಕಿರೋದು. ಒಂದೊಂದು ಕ್ವಶನ್ಸು ರಿಪೀಟ್ ಆಗಿರುತ್ತವೆ. ಮಿಷನ್ ಆಗಮನ ಯೋಜನೆಯಡಿ ವಿಕ್ರಮ್ 1 ಎಂಬ ದೇಶದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟನ್ನು ಉಡಾವಣೆ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆ. ಆನ್ಸರ್ ಬಿ, ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆ. 1ನೇ ಕ್ವಶನು. 2ನೇ ಕ್ವಶನ್ನು, ವಿಕ್ರಮ್ 1 ರಾಕೆಟ್ ಉಡಾವಣೆಯಾದ ಸತೀಶ್ ಧವನ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಎಲ್ಲಿದೆ? ಇದು ಸುಮಾರು ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್ಸು. ಶ್ರೀಹರಿಕೋಟ, ಆಂಧ್ರ ಪ್ರದೇಶ. ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು ಅಂತ ಕೇಳಿದರೆ ಆನ್ಸರ್ ಬಿ, ಪವನ್ ಕುಮಾರ್ ಚಂದನ್ ಮತ್ತು ನಾಗ್ ಭಾರತ್ ಢಾಕಾ. ಈಗ ಆಲ್ರೆಡಿ ನಾನು ಮೇಲ್ಗಡೆ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ. ಈ ರೀತಿ 5 ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಹೇಳಿಕೆ ರೂಪದಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು 5 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. 1ನೇ ಕ್ವಶನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಸಂಸ್ಥೆಯನ್ನು 2018ರಲ್ಲಿ ಸ್ಥಾಪಿಸಲಾಯಿತು. ಇದು ಹೈದರಾಬಾದ್ ಮೂಲದ ಬಾಹ್ಯಾಕಾಶ ಸ್ಟಾರ್ಟಪ್ ಆಗಿದೆ. 2022ರಲ್ಲಿ ವಿಕ್ರಮ್ ಎಸ್ ರಾಕೆಟನ್ನು ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು. ಇಷ್ಟು ಇಂಪಾರ್ಟೆಂಟು. ಆನ್ಸರ್ ಮೇಲಿನವುಗಳಲ್ಲಿ ಯಾವುದು ಹೇಳಿಕೆ ಸರಿಯಾಗಿವೆ? ಇದನ್ನು ಕೂಡ ನೀವು ಕೆಳಗಡೆ ಓದ್ಕೊಳ್ಬೇಕು. ಯಾವುದು ಸರಿಯಾಗಿದೆ, ಯಾವುದು ಸರಿಯಾಗಿಲ್ಲ, ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೀವು ಡೈರೆಕ್ಟಾಗಿ ಆಪ್ಷನನ್ನು ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಕ್ವಶನ್ಸ್ ಏನು ಕೇಳಿದ್ದಾರೆ ಅದು ಇಂಪಾರ್ಟೆಂಟು. ಸರಿಯಾಗಿದೆಯಾ ಇಲ್ಲ ಅಂತ ಕೇಳಿದ್ರೆ
ಸರಿಯಾಗಿ ಇಲ್ವಾ ಅಂತ ಕೇಳಿದರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಆನ್ಸರ್ 3 ಕರೆಕ್ಟ್ ಆದಂಥ ಆನ್ಸರ್ ಡಿ. 1, 2, 3 3 ಕರೆಕ್ಟ್ ಆದಂಥ ಆನ್ಸರು. ನೆಕ್ಸ್ಟು 2ನೇ ಕ್ವಶನ್ನು, ವಿಕ್ರಮ್ 1 ರಾಕೆಟ್ ತಾಂತ್ರಿಕ ವಿವರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು 3D ಮುದ್ರಿತ ಇಂಜಿನ್ಗಳು ಮತ್ತು ಘನ ಇಂಧನ ಬೂಸ್ಟರ್ಗಳನ್ನು ಹೊಂದಿದೆ. ಇದರ ಎತ್ತರ 22 ಮೀಟರ್ ಮತ್ತು ಪೇಲೋಡ್ ಸಾಮರ್ಥ್ಯ 350 kg. ಇದು ತಲುಪಿದ ಕಕ್ಷೆಯ ಎತ್ತರ 450 ಕಿಲೋಮೀಟರ್. ಇಷ್ಟು ಇಂಪಾರ್ಟೆಂಟು. ಇದರ ಆನ್ಸರ್ ಡಿ. 1, 2, 3 4 ಕರೆಕ್ಟ್ ಆದಂಥ ಆನ್ಸರು. ನೆಕ್ಸ್ಟು ಇದೇ ರೀತಿಯಾಗಿ ಎಲ್ಲನೂ ಕವರ್ ಮಾಡಿದ್ದೀನಿ. ನೆಕ್ಸ್ಟು 2ನೇ ಚಾಪ್ಟ್ರು ಈ ರೀತಿ ಇಂಪಾರ್ಟೆಂಟ್ ಎಲ್ಲನೂ ಕವರ್ ಮಾಡಿರುತ್ತೇನೆ. 9ನೇ ಕ್ವಶನ್ನು, ಇದು 10ನೇ ಕ್ವಶನ್ನು. 2ನೇ ಟಾಪಿಕ್ಕು ಇಂಪಾರ್ಟೆಂಟು. ಇಲ್ಲಿ ನೋಡಿ, ಈ ಟಾಪಿಕ್ಕು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ರಷ್ಯಾದ ಸುಯೆಜ್ MS-29 ನೌಕೆ 1ನೇ ಪಾಯಿಂಟು. 2ನೇದು ಭಾರತೀಯ ಮೂಲದ ನಾಸಾದ ಗಗನಯಾತ್ರಿ ಅನಿಲ್ ಮೇನನ್ ಪಯಣ. ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ, ಕೆಳಗಡೆ ಎಕ್ಸಾಮ್ ರಿಲೇಟೆಡ್ ಯಾವ ರೀತಿ ಇಂಪಾರ್ಟೆಂಟ್ ಇದೆ ಎಲ್ಲನೂ ಹೈಲೈಟ್ ಮಾಡಿದ್ದೀನಿ. ಇದು ಮಿಷನ್ ಹೆಸರು, ನೌಕೆಯ ಹೆಸರು ಮತ್ತು ಉಡಾವಣೆ ಮಾಡಿದ ದಿನಾಂಕ ಮತ್ತು ಸ್ಥಳ. ನೀವು ದಿನಾಂಕವನ್ನು ಇಟ್ಟುಕೊಂಡಿಲ್ಲ ಅಂದರೂ ಕೂಡ ಈ ಸ್ಥಳವನ್ನು ನೆನಪಿಟ್ಕೊಳ್ಳಬೇಕು. ಇಂಪಾರ್ಟೆಂಟ್. ಏನು ಕೇಳ್ತಾರೆ ಅಂದರೆ, ಇದು ನೋಡಿ, ಬೈಕನೂರು ಕಾಸ್ಮೋಡ್ರೋಮ್. ಏನಿದೆ? ಬೈಕನೂರು ಕಾಸ್ಮೋಡ್ರೋಮ್. ಇದು ಯಾವ ಸ್ಥಳ, ಇದು ಎಲ್ಲಿದೆ ಅಂತ ಕೇಳ್ತಾರೆ. ಇದು ಕಜಕಿಸ್ತಾನದಲ್ಲಿದೆ. ಪ್ರಮುಖ ಗಗನಯಾತ್ರಿಗಳು ಅನಿಲ್ ಮೇನನ್, ಭಾರತೀಯ ಮೂಲದ ನಾಸಾ ಗಗನಯಾತ್ರಿ, ವಯಸ್ಸು 49. ಇವರು ನೆನಪಿಟ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಅವ್ರ ಜೊತೆ ಯಾರ್ಯಾರು ಆಗಿದೆ ಅಂದರೆ, ಪಯೋಟರ್ ದುಬ್ರೋಯ್ ಮತ್ತು ಅನ್ನಾ ಕೇಕಿನಾ, ರಷ್ಯಾದ ಗಗನಯಾತ್ರಿಗಳು. ಇಷ್ಟು ಟೋಟಲಾಗಿ 3 ಜನ. ಅವಧಿ ಮತ್ತು ಮರಳುವಿಕೆ ಅಂದರೆ ಅವರು 8 ತಿಂಗಳ ಅವಧಿಯಲ್ಲಿ ಅವರು ಸ್ಪೇಸಲ್ಲಿ ವರ್ಕ್ ಮಾಡ್ತಾರೆ ಮತ್ತು 2027ರಲ್ಲಿ ಅವರು ಭೂಮಿಗೆ ವಾಪಸ್ ಬರುತ್ತಾರೆ. ನೆಕ್ಸ್ಟ್ ಸಂಶೋಧನಾ ಉದ್ದೇಶ. ಏನಪ್ಪ ಸಂಶೋಧನಾ ಉದ್ದೇಶ? ಮಾನವ ದೇಹದ ಮೇಲೆ ಸುದೀರ್ಘ ಯಾನದ ಪರಿಣಾಮ, ಸೆಮಿಕಂಡಕ್ಟರ್ ಉತ್ಪಾದನೆ. ಇಷ್ಟು ನಿಮಗೆ ನೆನಪಿರಲಿ. ಮತ್ತು ಇನ್ನು ಕೆಳಗಡೆ ಓದ್ಕೊಳ್ಳಿ. ಇನ್ನು ಕೆಳಗಡೆ ಏನು ಇಂಪಾರ್ಟೆಂಟ್ ಇದೆ ಅಂದರೆ, ಈ ಟಾಪಿಕ್ ಮೇಲೆ ಇದು ಸ್ವಲ್ಪ ಶುಭಂ ಶುಕ್ಲಾ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟಾಪಿಕ್ ಮೇಲೆ ಇಷ್ಟು ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ. ಒಂದೇ ಪೇಜಲ್ಲಿ ಎಲ್ಲನೂ ಇಂಪಾರ್ಟೆಂಟು. ಮತ್ತು ಇದೇ ಟಾಪಿಕ್ ಮೇಲೆ ಪ್ರೀವಿಯಸ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂದರೆ, ಆಗಸ್ಟ್ ಮಂತ್ ಕರೆಂಟ್ ಅಫೇರ್ಸು ಈ ರೀತಿ MCQಸ್ಗಳನ್ನು ಹಾಕಿರುತ್ತೇನೆ. ಈ ರೀತಿ ಇವು ಸರಳ ಪ್ರಶ್ನೆ, ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು. ಒಂದೇ ಪೇಜಲ್ಲಿ ಈ ರೀತಿ ಕವರ್ ಮಾಡಿದ್ದೇನೆ. ನೆಕ್ಸ್ಟ್ ಟಾಪಿಕ್ ಕೂಡ ಇದೇ ರೀತಿ ಇದೆ. ಈ ಟಾಪಿಕ್ಕು ಒಂದೇ ಪೇಜಲ್ಲಿ ಕವರ್ ಮಾಡಿದ್ದೀನಿ. ನೆಕ್ಸ್ಟು ಅದರ ಬಗ್ಗೆ ಇಂಪಾರ್ಟೆಂಟ್ ಕೆಳಗಡೆ MCQಸ್ ಈ ರೀತಿ ಒಂದೇ ಪೇಜಲ್ಲಿ ಅದನ್ನು ಕೂಡ ಸರಳ ಪ್ರಶ್ನೆ ಮತ್ತು ಈ ಸೈಡ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಈ ರೀತಿ ಹಾಕಿರುತ್ತೇನೆ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಜನವರಿಯಿಂದ ಜುಲೈವರೆಗೆ ಈ ರೀತಿ MCQಸ್ಗಳಿವೆ. ಜನವರಿಯಿಂದ ಜುಲೈವರೆಗೆ ಈ ರೀತಿ MCQಸ್ಗಳಿವೆ. ಈ ರೀತಿ ಟೈಪ್ ಮಾಡಿರೋದು. ಆಗಸ್ಟ್ ತಿಂಗಳಲ್ಲಿ ಈಗ ಆಲ್ರೆಡಿ ಹಿಂದೆ ತೋರಿಸಿದೆನಲ್ಲ ಆ ರೀತಿ ಇದೆ. ನಿಮಗೆ ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ಕರೆಂಟ್ ಅಫೇರ್ಸ್ ಜನವರಿಯಿಂದ ಆಗಸ್ಟ್ವರೆಗೆ ಕರೆಂಟ್ ಅಫೇರ್ಸು, ಮತ್ತು ಜನವರಿಯಿಂದ ಆಗಸ್ಟ್ವರೆಗೆ ಕರೆಂಟ್ ಅಫೇರ್ಸು, ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಕಮ್ಯುನಿಕೇಷನ್ ನೋಟ್ಸು, ಮತ್ತು ಲ್ಯಾಂಡ್ ಸರ್ವೇರಿಗೆ ಸ್ಪೆಸಿಫಿಕ್ಸ್ ನೋಟ್ಸು. ಏನಾದರೂ ವಿಲೇಜ್ ಅಕೌಂಟೆಂಟಿಗೆ ಯಾವ ರೀತಿ ಸ್ಟಡಿ ಮಾಡಬೇಕು, ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಸ್ಟಡಿ ಮಾಡ್ತಾಯಿದ್ರೆ ನಿಮಗೆ ಏನಾದರೂ ತೊಂದರೆಗಳಿದ್ದರೆ ಯಾವ ರೀತಿ ಓದಬೇಕು, ಯಾವ ರೀತಿ ನೆನಪನ್ನು ಇಟ್ಕೊಳ್ಬೇಕು, ಏನಾದರೂ ಟ್ರಿಕ್ಸ್ಗಳು ಏನಾದರೂ ಬೇಕಾಗಿದ್ದರೆ, ಎಕ್ಸಾಮ್ ರಿಲೇಟೆಡ್ ನಿಮಗೆ ಏನೇ ಡೌಟ್ಸ್ಗಳಿದ್ದರೆ ನನಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲೊಂದು ನನಗೆ ಮೆಸೇಜ್ ಮಾಡಿರಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟ್ ಇದು ಕೆಳಗಡೆದು. ನೆಕ್ಸ್ಟು ಶುಭಾಂಶು ಶುಕ್ಲಾ ಅವರ ಬಾಹ್ಯಾಕಾಶ ಪಯಣ ಮೋಸ್ಟ್ ಇಂಪಾರ್ಟೆಂಟ್ ಇದೆ.